ಮಟನ್ ಬಿರಿಯಾನಿ 150 ರೂಪಾಯಿಗೆ ಸಿಗುತ್ತಂತೆ. ಚಿಕನ್ ಬಿರಿಯಾನಿ ನೋಡಿ ಬರೀ 60 ರೂಪಾಯಿ ಅಂತೆ. ಒಂದು ಚಿಕನ್ ಬಿರಿಯಾನಿ ತಗೊಂಡಿದೀವಿ ಗೈಸ್. ಹಾಫ್ ಕಬಾಬ್ ಹೇಳಿದ್ವಿ, 4 ಪೀಸ್ ಹಾಕೋರೆ ಗೈಸ್, ಸಣ್ಣ ಸಣ್ಣದು. ಬ್ರೋ ನಾನು ಚಿಕನ್ ಶವರ್ಮ ತಿಂತಾ ಇದೀವಿ. ಏನ್ ತಿಂತ್ಯಾ? ಹಾಕೊಂಡು ನೋಡಿದೀನಿ ಯಶವಂತ್ ಬ್ಯಾಕ್ ವರ್ಕೌಟ್ ಮಾಡ್ತಾ. ನಾವು 4 ತರ ಸ್ವೀಟ್ಸ್ ನ ಹೇಳಿದ್ವಿ ಗೈಸ್. ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವಿವತ್ತು ಒಂದು ನಾನ್ ವೆಜ್ ಹೋಟ್ಲ್ಗೆ ಹೋಗ್ತಾ ಇದೀವಿ. ಹೊಸ್ದಾಗಿ ಓಪನ್ ಆಗಿರೋದು ಅದು. ಇವಾಗ ರೀಸೆಂಟ್ ಆಗಿ ಓಪನ್ ಆಗೈತೆ. ಅದಕ್ಕೆ ನಾನ್ ವೆಜ್ ಹೋಟ್ಲಿಗೆ ಹೋಗ್ಬಿಟ್ಟು ಚೆನ್ನಾಗಿ ತಿನ್ನೋಣ ಅಂತ ಹೋಗ್ತಿದೀವಿ. ನಂದು ವೈಪರ್ದು ನೀರ್ ಖಾಲಿ ಆಗ್ಬಿಡೈತೆ ಶೇಖರ್. ಇದು ಫ್ಲೂಯಿಡ್ ತಗೊಂಡು ನೀರ್ ಹಾಕ್ಬೇಕು. ಅರ್ಧಂಬರ್ಧ ಮಳೆ ಬಂದ್ಬಿಟ್ಟೈತೆ. ಗ್ಲಾಸ್ ಎಲ್ಲ ಫುಲ್ ಕರೆ ಕರೆ ಕಾಣ್ತೈತೆ ನೋಡಿ, ಚುಕ್ಕಿ ಚುಕ್ಕಿ ತರ. ನೀರ್ ಹಾಕ್ಬಿಟ್ಟ ಫ್ಲೂಯಿಡ್ ಹಾಕೋಣ. ಒತ್ತಿ ಒತ್ತಿ ಅದ್ ಎಷ್ಟು ಬೇಗ ಖಾಲಿ ಆಯ್ತದ ಗೊತ್ತಾ ನೀರು. ಅದು ಸುಮ್ನೆ ಟೈಮ್ ಪಾಸ್. ಸೋ ಮೆನಿ ಇನ್ಕಮಿಂಗ್ ಕಾಲ್ಸ್ ಫಾರ್ ಶೇಖರ್. ತುಂಬಾ ಜನ ಫೋನ್ ಮಾಡ್ತಾರೆ. ಈ ಬರೋ ಬುಧವಾರ ರಾಮನಗರ ಕರಗ ಇದೆ. ಅದಕ್ಕೆ ಫುಲ್ ಎಲ್ಲ ಲೈಟಿಂಗ್ಸ್ ಹಾಕಿ ಅರೇಂಜ್ ಮಾಡ್ತಾವ್ರೆ, ರೆಡಿ ಮಾಡ್ಕೋತಾವ್ರೆ. ನೈಟ್ ಹೊತ್ತು ಲೈಟಿಂಗ್ ಸಕ್ಕತ್ತಾಗಿರುತ್ತೆ ಇದು. ಜಾತ್ರೆಗೆ ಲಾಸ್ಟ್ ಟೈಮ್ ಬಂದು ತೋರ್ಸಿದ್ವು. ಈ ಸಲ ಲಾಸ್ಟ್ ಟೈಮ್ ಇವ್ರು ಯಾರು ಬರ್ಲೇ ಇಲ್ಲ. ಶೇಖರ್ ನೀವ್ ಯಾರು? ನಾವು ಬಂದಿದ್ದ ಕಣಪ್ಪ, ನೀವು ಲೇಟ್. ಬೇರೆ ಗ್ಯಾಂಗರ್ ಜೊತೆ ಬಂದಿದೆ ಅನ್ಸುತ್ತೆ. ನಾನು ಕೊಬ್ರೆ ಇಬ್ರೇ ಓಡಾಡಿದ್ದು. ನಾವು ನೈಟ್ ಈ ಸಲ ನಮ್ ಬಾಯ್ಸ್ ನೆಲ್ಲ ಹಾಕ ಬರ್ತೀನಿ ರೀ ಗೈಸ್. ರಾಮನಗರ ಕರಗ ಒಳ್ಳೆ ಮಜಾ ಮಾಡೋಣ. ಗೇಮ್ಸ್ ಎಲ್ಲ ಆಡಿ ಚೆನ್ನಾಗಿ ಎಂಜಾಯ್ ಮಾಡೋಣ. ಆಲೆ ಎಲ್ಲ ಹಾಕೋಬಿಡ್ತಾವ್ರಲ್ಲೂ. ಇನ್ನೇನು ಜಾಗ ಸಿಗ್ಬೇಕಲ್ಲ ಅವ್ರಿಗೆ. ಇವತ್ತು ಕ್ಲೋಸ್ ಮಾಡ್ತಾರ ಹಂಗಾರಿ ರೋಡ್ ನ. ಮಾಡ್ತಾರೆ ಇನ್ನೊಂದ್ 2 ದಿನ. ನೆಕ್ಸ್ಟ್ ಬುಧವಾರ ತಾನೇ ಇರೋದು. ಇನ್ನೂ ಒಂದು ಮಂಗಳವಾರ ನೈಟ್. ಮಂಗಳವಾರ ನೈಟ್ ಮಾಮೂಲಿ ಇದು ಫುಲ್ ಎಲ್ಲ ಗೇಮ್ಸ್ ಎಲ್ಲ ಇರುತ್ತೆ ಗೈಸ್. ಜಾತ್ರೆ ಗೇಮ್ಸ್. ಜಾಯಿಂಟ್ ವೀಲ್ ಲಾಸ್ಟ್ ಟೈಮ್ ಮಾಡಿದ್ವಿ ನಾನು ಕೊಬ್ರ. ಲವ್ ಅದ್ರಲ್ಲಿ ಕುತ್ಕೊಳಕ್ ಭಯ ಆಯ್ತದ ಕಣಲು. ಅದ್ರಲ್ಲಿ ಜಾಯಿಂಟ್ ವೀಲ್ ಅಲ್ಲ. ಏನು ಹಿಡ್ಕೊಳಕಿಲ್ಲ ಏನಿಲ್ಲ. ಹೋದ್ಸತಿ ಭಯನೇ ಆಗ್ಬಿಟ್ಟಿದ್ ನಂಗೆ. ಇನ್ನೇನಲ್ಲ ಸಿಗುತ್ತೆ ಹೋಟ್ಲು, ಹೋಗೋಣ. ಇದೇ ಹೋಟೆಲ್ಗೆ ನಾವು ಹೋಗ್ತಾ ಇರೋದು. ಈಗ ನೋಡಿ, ಮಟನ್ ಬಿರಿಯಾನಿ 150 ರೂಪಾಯಿಗೆ ಸಿಗುತ್ತಂತೆ ಈ ಹೋಟ್ಲಲ್ಲಿ. 150 ರೂಪಾಯಿ ಮಟನ್ ಬಿರಿಯಾನಿ ಯಾರು ಕೊಡ್ತಾರೆ? ಅದಕ್ಕೆ ನಾವು ಮಟನ್ ಬಿರಿಯಾನಿ ತಿನ್ನೋಣ 150 ರುಪೀಸ್ ಅಂತ ಈ ಹೋಟೆಲ್ಗೆ ಬಂದಿರೋದು. ಪೃಥ್ವಿ ದೊಣ್ಣೆ ಬಿರಿಯಾನಿ ಹೋಟೆಲ್ ಅಂತ ಐತೆ ನೋಡಿ ಗೈಸ್. ನಾವು ಮಟನ್ ಬಿರಿಯಾನಿ ತಿನ್ನೋಣ ಅಂತ ಬಂದಿದ್ವಿ 150 ರೂಪಾಯಿಗೆ. ಮಟನ್ ಬಿರಿಯಾನಿ ಖಾಲಿ ಆಗ್ಬಿಟ್ಟೈತೆ. ಅದಕ್ಕೆ ಚಿಕನ್ ಬಿರಿಯಾನಿ ನೋಡಿ ಬರೀ 60 ರೂಪಾಯಿ ಅಂತೆ. ಕಬಾಬ್ 100 ರೂಪಾಯಿ. ಈ ಹೋಟ್ಲೆಲ್ಲ ಕಮ್ಮಿ ದುಡ್ಡು ಗೈಸ್. ಕಾಲ್ ಸೂಪ್ ಅಣ್ಣ, ಕಾಲ್ ಸೂಪ್ ಐತಾ? ಲೆಗ್ ಐತಾ? ಖಾಲಿನಾ? ಬೇರೆ ಏನೈತೆ? ಒಂದ್ ಚಿಕನ್ ಬಿರಿಯಾನಿ ಕೊಡಿ, ಒಂದ್ ಕಬಾಬ್ ಕೊಡಿ, ಬರೀ ಸೂಪ್ ಕೊಡಿ, ಪ್ಲೇನ್ ಸೂಪ್. ಹೋಗಿ ಎಲ್ಲ ಇಷ್ಟೊತ್ತಿಗೆ ಖಾಲಿ ಮಾಡ್ಬಿಟ್ಟಿದ್ರಲ್ಲ. ಒಂದ್ ಚಿಕನ್ ಬಿರಿಯಾನಿ ತಗೋತಾ ಇದೀವಿ, ಮಿಕ್ಕಿದೆಲ್ಲ ಖಾಲಿ ಆಗ್ಬಿಡೈತೆ. ಒಂದು ಚಿಕನ್ ಬಿರಿಯಾನಿ ತಗೊಂಡಿದೀವಿ, ಹಾಫ್ ಕಬಾಬ್ ಮಾಡ್ತಾವ್ರೆ. ಸೆಲ್ಫ್ ಸರ್ವಿಸ್ ಈ ಹೋಟ್ಲಲ್ಲಿ. ನಾವೇ ಎತ್ಕೊ ಹೋಗ್ತಾ ಇದೀನಿ. ಶೇಖರ್ ಇವತ್ತು ಊಟ ಮಾಡ್ಬಿಟ್ಟವನ ಆಲ್ರೆಡಿ. ನಾನು ಊಟ ಮಾಡ್ತೀವಿ. ಶೇಖರ್ ಎಷ್ಟು ಹೇಳಿದ್ದು ಬಿರಿಯಾನಿ? ಎಷ್ಟು? 60 ರೂಪಾಯಿ. ಮಟನ್ ಬಿರಿಯಾನಿ ಎಷ್ಟು ಹೇಳಿದ್ನಿ? 150 ರೂಪಾಯಿ. ಹೌದಾ? ಖಾಲಿ ಆಗ್ಬಿಟ್ಟೈತೆ. ಅದನ್ನ ತಿನ್ನಕ್ಕೆ ಬಂದಿದ್ ನಾನು. 150 ರೂಪಾಯಿ ಮಟನ್ ಬಿರಿಯಾನಿ ಸಿಗುತ್ತೆ ಅಂತ ಯಾವ್ದೋ ರೀಲ್ ಅಲ್ಲಿ ನೋಡಿದೆ. ಚಿಕನ್ ಬಿರಿಯಾನಿ ತಿನ್ನೋಣ, ಟೇಸ್ಟ್ ಮಾಡೋಣ. 60 ರುಪೀಸ್ ಬರೀ. 1 2 3 4 ಪೀಸ್ ಹಾಕೋರೆ ಗೈಸ್, ಸಣ್ಣ ಸಣ್ಣದು. ಚಟ್ನಿ ಮತ್ತೆ ಖಾರ, ಮೊಸರು ಬಜ್ಜಿ ಹಾಕ್ಬಿಟ್ಟವ್ರೆ. ಯಶವಂತ್ ಫೋನ್ ಮಾಡಿಲ್ಲ ಅವನೇ. ಬತಾಯಿನಿ ತಂದ. ಚಿಕನ್ ಬಿರಿಯಾನಿ ಟೇಸ್ಟ್ ಹೇಗೆ ಚೆನ್ನಾಗೈತೆ. ರೈಸ್ ಹೆವಿ ಐತೆ. ಪೀಸು 4 ಆಯ್ತು. ಎಕ್ಸ್ಟ್ರಾ ಒಂದು ಪ್ಲೇಟ್ ಕೊಡಿ. ಹೆಂಗೆ ಇಷ್ಟೆಲ್ಲ ರೈಸ್ ತಿನ್ನಕ್ಕಾಗಲ್ಲ ಶೇಖರ್. ನೀವು ನಾನು ಬರೀ ಟೇಸ್ಟ್ ಮಾಡ್ತೀನಿ. ಹೆಂಗಾಯ್ತು ಕಬಾಬ್? ಚಿಕನ್ ಕಬಾಬ್ ಟೇಸ್ಟು ಚೆನ್ನಾಗೈತೆ, ನಂಗೆ ಇಷ್ಟ ಆಯ್ತು. ಶೇಖರ್ಗೆ ಒಂಚೂರು ಹಾಕ್ತೆ. ಟೇಸ್ಟ್ ಮಾಡೋ ಶೇಖರ್ ಬಿರಿಯಾನಿನ. ಶೇಖರ್ ಡಯಟ್ ಮಾಡ್ತಾನಂತ ಗೈಸ್, ಅದಕ್ಕೆ ತಿಂತಿಲ್ಲ. ಏನ್ ತಿಂದ ಬೆಳಗ್ಗೆ ಹೇಳು? ಏನೋ ತಿಂದಿಲ್ಲ ಕಣ. ಚಪಾತಿ ತಿಂದೆ ಅಂದೆ. ಇವಾಗ ಮಧ್ಯಾಹ್ನ ಚಪಾತಿ ತಿಂತೀನಿ. ಬೆಳಗ್ಗೆ ಉಪವಾಸ? ಹಂಗಲ್ಲ ಇಲ್ಲಪ್ಪ. ಮತ್ತೆ ಬೆಳಗ್ಗೆ 2 ದೋಸೆ ತಿಂತೀನಿ. ನೈಟು? ನೈಟು ಇವತ್ತು ನೈಟ್ ಏನ್ ತಿಂತೀಯಾ? ಇವತ್ತು ನೈಟು ಚಪಾತಿ ಇಲ್ಲ ಮುದ್ದೆ. ಅದು ಡಯಟಾ?
ನಮ್ ಕಡೆ ಅದೇ ಡಯಟ್. ಗೈಸ್ ಹಾಫ್ ಕಬಾಬ್ ಹೇಳಿದ್ವಿ, ಕಬಾಬು ಟೇಸ್ಟ್ ಚೆನ್ನಾಗೈತೆ. ನಾವು 60 ರೂಪಾಯಿ ಆರಾಮಾಗಿ ಕೊಡ್ಬೋದು ಗೈಸ್ ಬಿರಿಯಾನಿಗೆ. 60 ರೂಪಾಯಿ ಯಾರು ಕೊಡ್ತಾರೆ ಇವಾಗ ಬಿರಿಯಾನಿ, ಚಿಕನ್ ಬಿರಿಯಾನಿ. ಮಟನ್ ಬಿರಿಯಾನಿ ಇದ್ರೆ ಟೇಸ್ಟ್ ಮಾಡ್ಬೋದು 150 ರೂಪಾಯಿ ಹೆಂಗಿರೋದು ಅಂತ. ಮಟನ್ ಖಾಲಿ ಆಗ್ಬಿಟ್ಟೈತೆ, ಬರೀ ಕುಸ್ಕ ಆಯ್ತು. ಹಂಗೆ ತೋರ್ಸಕ್ಕೆ ಬಿರಿಯಾನಿ ಟೇಸ್ಟ್ ಚೆನ್ನಾಗೈತೆ. ಬಿರಿಯಾನಿ ಟೇಸ್ಟ್ ಚೆನ್ನಾಗೈತೆ, ಕಬಾಬು ಚೆನ್ನಾಗೈತೆ ಟೇಸ್ಟ್. ಐಟಮ್ಸ್ ಕಮ್ಮಿ ಇದ್ರು ಹೋಟ್ಲಲ್ಲಿ ಇರೋ ಐಟಮ್ ಚೆನ್ನಾಗೈತೆ. ಒಂದು ಫುಲ್ ಬಿರಿಯಾನಿನ ತಿಂದು ಮುಗಿಸ್ದೆ. ಶೇಖರ್ ಅದ್ರಲ್ಲಿ ಒಂದು ಸ್ವಲ್ಪ ತಿಂದ. ಬಿರಿಯಾನಿ ರೈಸ್ ಎಲ್ಲ ಜಾಸ್ತಿನೇ ಇತ್ತು ಗೈಸ್. 60 ರೂಪಾಯಿ ಆರಾಮಾಗಿ ಕೊಡ್ಬೋದು ಬಿರಿಯಾನಿಗೆ. ಮಟನ್ ಬಿರಿಯಾನಿ ಒಂದ್ಸಲ ಟ್ರೈ ಮಾಡೋಣ ಇನ್ನೊಂದ್ಸಲ ಬಂದು. ಬಟ್ 60 ರೂಪಾಯಿಗೆ ಬಿರಿಯಾನಿ, ಚಿಕನ್ ಬಿರಿಯಾನಿ ವರ್ತಿತ್ತು ಗೈಸ್. ನಮ್ ಬಿಲ್ ನೋಡಿ ಬರೀ 120 ರೂಪಾಯಿ ಅಷ್ಟೇ. ಒಂದು ಚಿಕನ್ ಬಿರಿಯಾನಿ ಮತ್ತೆ ಹಾಫ್ ಕಬಾಬ್ ತಗೊಂಡಿದ್ವಿ. ಕಮ್ಮಿ ಆರ್ಡರ್ ಮಾಡಿದ್ದು, ಬಟ್ ಆದ್ರೆ ಜಾಸ್ತಿ ಆರ್ಡರ್ ಮಾಡಿದ್ರು ಏನೊಂದು 500 ರೂಪಾಯಿ ದಾಟ್ತಿರ್ಲಿಲ್ಲ ಅನ್ಸುತ್ತೆ. ಹೌದು. ಇನ್ನೊಂದ್ಸಲ ಯಾವಾಗಾರು ಬಂದು ತಿನ್ನೋಣ. ಮಧ್ಯಾಹ್ನ ಲೇಟಾಗಿ ಬಂದ್ವಿ ನಾವು 4 ಗಂಟೆಗೆ, ಅದಕ್ಕೆ ಖಾಲಿ ಆಗ್ಬಿಟ್ಟೈತೆ ಮಟನ್ ಬಿರಿಯಾನಿ. ಮಟನ್ ಬಿರಿಯಾನಿ ಇದ್ದಾಗ ಬರೋಣ ಗೈಸ್. ನಾವು ಚೆನ್ನಾಗಿ ತಿನ್ಕೊಂಡು ಇವಾಗ ಹೊಡ್ತಾ ಇದೀವಿ. ಕಾರ್ದು ವೈಪರ್ಗೆ ಅದು ಫ್ಲೂಯಿಡ್ ತಗೋಬೇಕು. ವೈಪರ್ ನೀರ್ ಹಾಕ್ತಿವಲ್ಲ ಗೈಸ್, ಅದಕ್ಕೆ ಫ್ಲೂಯಿಡ್ ಹಾಕ್ಬೇಕು. ನಾನು ಪವನ್ ಒಂದ್ಸತಿ ಹಾಕಿದ್ವಲ್ಲ, ಆ ಫ್ಲೂಯಿಡ್ ತಗೊಳಕ್ ಹೋಗ್ತಾ ಇದೀವಿ ಇವಾಗ. ಶೇಖರ್ ಗೊತ್ತೋದಲ್ಲ, F1 ಡ್ರೈವರ್ಗೆ ಕರ್ಕೊ ಹೋಗ್ತಾವ. ಶೇಖರ್ F1 ರೇಸಿಂಗ್ದೆಲ್ಲ ನೋಡಲ್ವ ನೀನು? ಇಲ್ಲ ಬ್ರೋ, ಯಾಕಂದ್ರೆ ನೀನೇ ಟ್ರೈ ಮಾಡ್ತೀವಲ್ಲ F1 ಕಾರ್ಸ್. ಹಂಗೆಲ್ಲ ಓಡ್ಸಿನ ಪಾಪ ನೀನು ಹೋದ ಏನ F1 ರೇಸ್ ಮಾಡಕ್ ಹೋಗಿನೇ. ಯಾರೋ ಒಬ್ರು ನಮ್ಗೆ ಗೊತ್ತಿರೋರು ಗೈಸ್. ಅಂದ್ರೆ ಇವಾಗ ಶೇಖರ್ ಯಶವಂತ್ಗೆಲ್ಲ ಫ್ರೆಂಡು. ನನಗೆ ಪರಿಚಯ ಇರ್ಲಿಲ್ಲ. ಆಕ್ಸಿಡೆಂಟ್ ಆಗ್ಬಿಟ್ಟು ತೀರೋಗ್ಬಿಟ್ಟ ಹುಡುಗ. ನೀವು ಅಷ್ಟೇ, ಗಾಡಿ ಓಡಿಸ್ಬೇಕಾರೆ ನಿಧಾನಕ್ಕೆ ಓಡಿಸಿ, ಸ್ವಲ್ಪ ಕೇರ್ಫುಲ್ ಆಗಿರಿ, ಹೆಲ್ಮೆಟ್ ಹಾಕೊಂಡು ಓಡಿಸಿ. ಕಾಡಿಲ್ ಮೇನ್ ಸ್ಪೀಡಾಗೆ ಹೋಗ್ಬೇಡಿ. ನಮ್ಮ ಇಂಡಿಯನ್ ರೋಡ್ಸ್ ಅಲ್ಲ, ಅದೂ ಸೇಫ್ಟಿ ಇರಲ್ಲ, ಏನಿರಲ್ಲ. ನೀವು ಅಷ್ಟೇ, ನೀವು ಹೆಲ್ಮೆಟ್ ಹಾಕೊಳ್ಳಿ. ಶಾರ್ಟ್ ಡಿಸ್ಟೆನ್ಸು ಅಂದ್ಬಿಟ್ಟು ಹೆಲ್ಮೆಟ್ ಹಾಕೊಳ್ದೆ ಹೋಗೋದು, ಸ್ಪೀಡಾಗಿ ಹೋಗೋದು ಎಲ್ಲಾನು ಅವಾಯ್ಡ್ ಮಾಡಿ. ಕೇರ್ಫುಲ್ ಆಗಿ ನಿಧಾನಕ್ಕೆ ಗಾಡಿ ಓಡಿಸಿದ್ರೆ ಏನಾಗಲ್ಲ. ಯಾವಾಗ ಜಾಸ್ತಿ ಸ್ಪೀಡ್, ಓವರ್ ಸ್ಪೀಡ್ ಮಾಡ್ತೀವಿ ಆವಾಗಲೇ ಪ್ರಾಬ್ಲಮ್. ನೆನ್ನೆ ಕಣ್ಣಲ್ಲಿ ನೋಡೋಕ್ಕಾಗಲಿಲ್ಲ ನಮಗೆ. ಹೌದು, ಸೇಫಾಗಿ ಗಾಡಿ ಓಡಿಸಿ ಗೈಸ್. ಆಫೀಸ್ ಮುಗಿಸ್ಕೊಂಡು ಯಶವಂತ್ ಬಂದ ಅಷ್ಟೊತ್ತಿಂದ. ಅಲ್ಲೋಗು ಯಶವಂತ್, ಇದೆತ್ಕೊಬ್ರೋಣ ಫ್ಲೂಯಿಡ್. ಆ ಕಡೆ ಕಾಂತಿ ಸ್ವೀಟ್ಸ್ ಕೆಳಗೆ ಆಯ್ತಂತೆ ಗೈಸ್. ಅದೇನದು ವೈಪರ್ಗೆ ಹಾಕೋ ಫ್ಲೂಯಿಡ್. ಶೇಖರ್ ಹೇಳ್ದ, ಅಲ್ಲಿಗೆ ಹೋಗ್ತಾ ಇದೀವಿ. ಮಳೆ ಲೈಟಾಗಿ ಒಂಚೂರು ಬರ್ತಾ ಇತ್ತು. ಬೆಲ್ಟ್ ಹಾಕೊಳ್ಳೋ ಗೈಸ್. ನಾವು ಬಂದ್ವಿ. ನಾನು ಹೋಗಿ ತಗೋಬತ್ತೀನಿ ರೀ. ಯಶವಂತ್ ಇಲ್ಲ ಗೊತ್ತೀಯಾ? ಇಲ್ಲ ಆಯ್ತಾ, ಕಾಂತಿ ಸ್ವೀಟ್ಸ್ ಇದೇನೆ ಶೇಖರ್ ಹೇಳಿದ್ದು ಅಡ್ರೆಸ್. ಅದ್ರ ಕೆಳಗಾಯ್ತು ನೋಡಿ, ಮಾರುತಿ ಸುಜುಕಿ ಅಂತ. ಇಲ್ಲಿ ಸಿಗುತ್ತೆ ಗೈಸ್ ವೈಪರ್ ಫ್ಲೂಯಿಡ್. ಇಲ್ಲಿತ್ತು, ತಗೊಂಡೆ. 5 ಪ್ಯಾಕೆಟ್ ಎತ್ಕೊಂಡಿದೀನಿ. ಅವಾಗ ಖಾಲಿ ಆಯ್ತಾ ಇರುತ್ತೆ. ಲಾಸ್ಟ್ ಟೈಮ್ ಒಂದೇ ಒಂದು ಪ್ಯಾಕೆಟ್ ತಗೊಂಡು ತಿರ್ಗಾ ವಾಪಸ್ ಬಂದ್ಬಿಟ್ಟು ತಗೊಳಂಗಾಯ್ತು. ಅದಕ್ಕೆ ಒಂದು 5 ಪ್ಯಾಕೆಟ್ ಇಟ್ಕೊಂಡಿರ್ತೀನಿ ಕಾರಲ್ಲೇ. ಎಷ್ಟು ಪ್ಯಾಕೆಟ್ ಹಾಕೋದು ನೋಡ್ಬೇಕು ಪ್ಯಾಕೆಟ್ ಮೇಲೆ ಆಯ್ತಾ ಅಂತ. ಗೈಸ್ ಯಶವಂತು ಕಾರ್ಲ್ ಹಾಕೊಂಡು ಕಾಂತಿ ಸ್ವೀಟ್ಸ್ ಹೋಗ್ಬಿಟ್ಟವನೆ. ಇರಿ, ಕಾಂತಿ ಸ್ವೀಟ್ಸ್ ಅಲ್ಲಿ ಏನಾದ್ರು ತಿನ್ಕೊಬರೋಣ. ನನ್ಗೂ ಸ್ವೀಟ್ಸ್ ತಿನ್ಬೇಕು ಅನ್ಸ್ತಿದೆ. ನನ್ನ ಒಬ್ಬನ್ನೇ ಬಿಟ್ಬಿಟ್ಟು ಹೊಟ್ಟೋಗವ್ ನೋಡಿ ಅಂತ ಕಳ್ಳ. ಒಬ್ಬನ್ನೇ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ಯಲ್ಲ. ಬರುವಾಗ ಏನಂತ ಹೇಳಿದೆ? ಸ್ವೀಟ್ ಅಂಗಡಿಲಿ ಇರ್ತೀನಿ ಬಾ ಅಂತ. ನಾನು ಕೇಳಿಸ್ಲಿಲ್ಲ. ನೀನ್ ಕೆಳಗೆ ನನ್ನ ಹತ್ರ ಬತ್ತೀಯ ಅಂತ ಅನ್ಕೊಂಡು. ಸ್ವೀಟ್ ತಿನ್ನೋಣ ಸಾಕು, ಇದೆಲ್ಲ ಬೇಡ ಕಣೋ. ಏನು ತಿನ್ನೋಣ, ಯಾವ್ದಾರ ಒಂದು ಕೇಕ್ ತಗೋಣ. ನನ್ ಪಿಜ್ಜಾ ಬೇಡ, ನೀನ್ ತಿನ್ನು. ಟ್ರೈ ಮಾಡೋಣ. ಬೇಡ ಅನ್ಸುತ್ತೆ, ಸ್ವೀಟ್ ತಿನ್ನೋಣ ಸಾಕು. ಯಾವ ಸ್ವೀಟ್ ತಗೋದು? ಒಂದಿನ ಕಾಂತಿ ಸ್ವೀಟ್ಸ್ಗೆ ಬಂದ್ಬಿಟ್ಟು ತಿನ್ಬಿಟ್ಟು ವಿಡಿಯೋ ಮಾಡಿ. ಇಷ್ಟು ಈ ತರ ಎಲ್ಲ ಐಟಮ್ ಐತೆ ಕಾಂತಿ ಸ್ವೀಟ್ಸ್ ಅಲ್ಲಿ. ಇನ್ನೂ ಬಿಟ್ಟು ಖಾಲಿ ಆಗ್ಬಿಟ್ಟಿದೆ. ಬೆಣ್ಣೆ ದಿಲ್ ಪಸಂದು. ಏನ್ ಸರ್ ಇದು? ಬೆಣ್ಣೆ ಮಶ್ರೂಮ್ ಪಫ್. ಸ್ವೀಟ್ ಆಯ್ತು. ಎಷ್ಟೊಂದು ಕಾಜು ಚೆರ್ರಿ ಎಲ್ಲ ಇರುತ್ತಾ? ಕಾಜು ಬರ್ಫಿ ಏನಾದ್ರು ತಿನ್ನೋಣ ಬರ. ಯಾವ್ದಾದ್ರು ಒಂದು 3 ತರ ಸ್ವೀಟ್ಸು ಒಂದೊಂದು ಪೀಸ್ ಇಸ್ಕೋ. ಕಾಜು ಚಾಕೋ ಪಾಪ್ಡಿ. ಕಾಜು ಬರ್ಫಿ ಇಸ್ಕೋ. ಹಾಕ್ಸೋಣ. ನಿಂಗೆ ಯಾವ್ದು ಬೇಕು ಹಾಕ್ಸು. ಒಂದು 4 ಸ್ವೀಟ್ ಎತ್ಕೋ ಸಾಕು. ಎಷ್ಟು ತರ ಸ್ವೀಟ್ಸ್ ಐತೆ ನೋಡಿ ಕಾಂತಿ ಸ್ವೀಟ್ಸ್ ಅಲ್ಲಿ. ಸೊ ನಾವು ಈ ತರ ಒಂದು ಸ್ವೀಟ್ಸ್ ತೆಗೋಣ, ವಿಕಾಸ್ ಸ್ವೀಟ್ಸ್ ಅಂತ. ವಿಕಾಸ್ ಖಾರ ವೈ ಸ್ವೀಟ್ ಅಲ್ಲ, ವಿಕಾಸ್ ಖಾರ. ಏನ್ ಯಶವಂತ್ ಸ್ವೀಟ್ ಹಂಗಾರೆ? ಕಾಜು ಮೈಸೂರ್ ಪಾಕ್ ಇದೆಸ್ಕೋ ಯಶವಂತ್. ಮೈಸೂರ್ ಪಾಕಲ್ಲಿ ಯಾವ್ದೋ ಕಾಜು ಮೈಸೂರ್ ಪಾಕ್ ಅಂತ.
ಎಲ್ಲ ಇಲ್ಲೇ ಇರೋದು ಯಾಕೆ ಹಾಕ್ಸ್ತೀಯಾ? ಎಲ್ಲ ಇವೇ ಹಾಕ್ಸ್ಬಿಡ್ತೀಯಾ? ಹಾಕ್ಸಪ್ಪ ಆಯ್ತು. ಕಾಂತಿ ಸ್ವೀಟ್ಸ್ ಅಲ್ಲಿ ಸ್ವೀಟ್ಸ್ಗಿಂತ ಜಾಸ್ತಿ ಬಾಕ್ಸ್ಗಳೇ ಐತೆ ನೋಡಿ. ಎಷ್ಟು ಬಾಕ್ಸ್ ಇಟ್ಟವ್ರೆ ಗೈಸ್. ನಾವು 4 ತರ ಸ್ವೀಟ್ಸ್ ನ ಹೇಳಿದ್ವಿ. ಸ್ವೀಟ್ಸ್ ತಿನ್ನೋಣ. ಸ್ಟ್ರಾಬೆರಿ ಫ್ಲೇವರ್ ಆಯ್ತಲ್ವ? ಸ್ಟ್ರಾಬೆರಿ ಐಸ್ ಕ್ರೀಮ್ ಫ್ಲೇವರ್ ಬರುತ್ತಲ್ಲ ಆ ತರ ಆಯ್ತಿದ್ದು ಸ್ವೀಟ್. ಇದು ಸ್ಪೆಷಲ್ ಮೈಸೂರು ಪಾಕು, ಸೋನ್ ಪಾಪಡಿ, ಮೈಸೂರು ಪಾಕು, ಬರ್ಫಿ ಎಲ್ಲ ತಿಂತಾ ಇದೀವಿ ಗೈಸ್. ಕಾಂತಿ ಸ್ವೀಟ್ಸ್ ಅಲ್ಲಿ ಸ್ವೀಟ್ಸ್ ಮತ್ತೆ ಒಂಚೂರು ಮಿಕ್ಸ್ಚರ್ ನ ತಿನ್ಬಿಟ್ಟು ಹೋಗ್ತಾ ಇದೀವಿ. ಚನ್ನಪಟ್ಟಣ ಹೊಡ್ತೀವಿ ಇವಾಗ. ವೈಪರ್ಗೆ ಆಮೇಲೆ ಹಾಕ್ಬೇಕು ನೀರು. ತಗೊಂಡಿದೀನಿ. ಎಷ್ಟು ಹಾಕೋರು ಇಲ್ಲಿ? 50 ml ಹಾಕ್ಬೇಕಂತೆ 1 ಲೀಟರ್ ವಾಟರ್ಗೆ. 1 ಪ್ಯಾಕೆಟ್ 50 ml ಐತೆ ಗೈಸ್. 1 ಲೀಟರ್ಗೆ ಒಂದೊಂದು ಪ್ಯಾಕೆಟ್ ಹಾಕ್ಬೇಕು. 2 ಲೀಟರ್ 2.5 ಲೀಟರ್ ಇಡ್ಸುತ್ತಾ ಅಷ್ಟೇ. 2 ಪ್ಯಾಕೆಟ್ ಹಾಕ್ತೀವಿ ಅಂದ್ರೆ 2.5 3 ಹಾಕ್ಬಿಡೋಣ, 100 ಜಾಸ್ತಿ ಇರಲಿ ಗೈಸ್. ನಾವ್ ಇನ್ನೇನು ಚನ್ನಪಟ್ಟಣ ರೀಚ್ ಆಗ್ತಾ ಇದೀವಿ. ಯಶವಂತ್ ಮನೆಗೆ ಹೋಗ್ಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೊ ಬರ್ತಾನೆ. ನಾವು ಜಿಮ್ಗೆ ಹೋಗ್ತೀವಿ. ಅವೆಲ್ಲ ಹಂಗೆ ಗೈಸ್. ಒಂದ್ಸತಿ ಫಿಕ್ಸ್ ಆದ್ಮೇಲೆ ನಾವು ಗೈಸ್ ಯಶವಂತ ಮನೆ ಹತ್ರ ಡ್ರಾಪ್ ಮಾಡ್ಬಿಟ್ಟು ಇವಾಗ ನಾನು ಜಿಮ್ ಹತ್ರ ಹೋಗಿರ್ತೀನಿ. ಬ್ಯಾಗಲ್ಲಿ ನನ್ನ ಜಿಮ್ ಬಟ್ಟೆ ಐತೆ. ಯಶವಂತ್ ಬೇಗ ಬಾ, ಲೇಟ್ ಮಾಡ್ಬೇಡ, ಜಿಮ್ಮಲ್ಲಿ ಇರ್ತೀನಿ. ಡ್ರೆಸ್ ಚೇಂಜ್ ಮಾಡ್ಕೊಂಡು ಎಷ್ಟೊತ್ತು? ಒಂಚೂರು ತಿನ್ಕೊಂಡು 30 ಮಿನಿಟ್ಸ್ ಇನ್ನು ವಾರ್ಮ್ ಅಪ್ ಮಾಡಿ ಯಾವ್ದಾದ್ರು ಒಂದು ವರ್ಕೌಟ್ ಸ್ಟಾರ್ಟ್ ಮಾಡಿಸ್ತೀನಿ. 30 ಮಿನಿಟ್ಸು? ಒಂದ 1/4 ಗಂಟೆಲಿ ಬಾ. 20 ಮಿನಿಟ್ಸ್ ಅಲ್ಲಿ ಬಾ ಆಯ್ತು ಗೈಸ್. ಡೇ 2 ಇನ್ ಜಿಮ್. ನಾನು ಮತ್ತೆ ಯಶವಂತ್ ಅಲ್ಲಿ ನೋಡಿ. ಯಶವಂತ್ ಬ್ಯಾಕ್ ವರ್ಕೌಟ್ ಮಾಡ್ತಾನೆ. ನಾನು ಇವತ್ತು ಚೆಸ್ಟ್ ಮತ್ತೆ ಟ್ರೈಸಿಪ್ಸ್ ವರ್ಕೌಟ್ ಮಾಡ್ತಾ ಇದ್ದೀನಿ. 2ನೇ ದಿನ ಮಾತು ಕೊಟ್ಟಂಗೆ ಜಿಮ್ಗೆ ಬಂದಿದ್ದೀವಿ. ದಿನ ಬರ್ತೀವಿ ಗೈಸ್, ದಿನ ಹಿಂಗೆ ವಿಡಿಯೋ ಮಾಡ್ತೀವಿ. ಯಶವಂತ್ ನೋಡಿ ಅಲ್ಲಿ ಮಾಡೋ ಯಶವಂತ್ ಬ್ಯಾಕ್ ವರ್ಕೌಟ್ ಮಾಡ್ತಾನೆ. ನಮ್ ಬ್ರೋ ಅವಾಗ 6 ತಿಂಗಳಿಂದ ಬಂದಾಗ ಬರೀ ಚೆಸ್ಟ್ ವರ್ಕೌಟ್ ಮಾಡೋರು. ಇವಾಗ ಬ್ಯಾಕ್ ವರ್ಕೌಟ್ ಮಾಡೋದೆಲ್ಲ ಕಲ್ತ್ಬಿಟ್ಟವ್ರೆ. ಐಸ್ ವರ್ಕೌಟ್ ಮಾಡಿ ಸುಸ್ತಾಗಿ ಹೋಗ್ಬಿಡ್ತಾ. ಅದಕ್ಕೆ ಡಿಸ್ಕಷನ್ ಮಾಡ್ತಾ ಇದೀವಿ ನಮ್ಮ ಕೋಚ್ ಜೊತೆ. ಕೋಚ್ಗೆ ಒಂದ್ಸತಿ ಯಶವಂತ್ ಕನ್ನಡ ಚಾಲೆಂಜ್ ಅಂತ ಕೊಟ್ಬಿಟ್ಟಿದೀನಿ. ಬರೀ ಕನ್ನಡದಲ್ಲಿ ಮಾತಾಡ್ಬೇಕು ಅಂತ. ಗಾಬ್ರಿಲ್ ಬರೀ ಇಂಗ್ಲೀಷೇ ಮಾತಾಡ್ತಿದ್ರು. ಇನ್ನೊಂದ್ಸಲ ಮಾಡಿಸ್ಲಾ ಬ್ರೋ? ಗೈಸ್ ನಾವು ವರ್ಕೌಟ್ ನ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದೀವಿ ನೋಡಿ. ಇದಾಲೆ 2ನೇ ದಿನ ನಾವು ಜಿಮ್ಗೆ ಬಂದಿರೋದು. ಡೈಲಿ ಡೇ 2 ಇನ್ ಜಿಮ್. ಇವಾಗ ಕಾರಲ್ಲಿ ಹಾಕಿದೀನಿ, ಅಲ್ಲಿ ಹೋಗ್ತಾ ಇದೀವಿ ಗೈಸ್. ನಮ್ ಜಿಮ್ ಅಲ್ಲೇ ಒಂದು ಪೀನಟ್ ಬಟರ್ದು ಕ್ರಿಸ್ಪಿ ಬಾಕ್ಸ್ ತಗೊಂಡೆ. ಆಯ್ತಾ ಕಣ, ಹೊಸದ ಬರೀ ಹನುಮಾನ ಪಿಸಾಚಿಗಳು. ಯಶವಂತ್ ತೆಗಿ ನೋಡೋಣ, ಟೇಸ್ಟ್ ಮಾಡೋಣ. ಸ್ಪೂನ್ ಇಲ್ವಲ್ಲ, ಕೈಲಿ ತಿಂತ್ಯಾ? ಹಾಕೊಂಡು ನೋಡಿದೀನಿ ಯಶವಂತ್. ಮುಚ್ಕೊಂಡು ಕೊಡಿಲಿ, ಈಗ ಕೊಡಲಿ. ಅವ್ರ ಹತ್ರ ಸ್ಪೂನ್ ಇಸ್ಕೋ. ಚಾಕ್ಲೇಟ್ ಬಿಡ್ತಾರ ಆಯ್ತಾ? ಹೌದಾ? ಗಟ್ಟಿ ಇರ್ಬೇಕಿತ್ತಲ್ಲ. ಆತರ ಹೇಳಿ ಯಾರು ಹೇಳಿದ್ರು? ಸ್ಪೂನ್ ಇಸ್ಕೊಳ. ನಾನು ಯಶವಂತ್ ಇಬ್ರು ಶವರ್ಮ ತಿನ್ನಕ್ ಬಂದಿದ್ದೀವಿ. ಹೊಟ್ಟೆ ಹಸಿತಾಯ್ತು. ಶವರ್ಮ ರೆಡಿ ಆಗ್ತಾ ಇತ್ತು ನಮ್ಗೆ. ಗೈಸ್ ನಾವು ಜಿಮ್ಗೆ ಹೋಗ್ತಿದೀವಿ ಅಷ್ಟೇ, ಇನ್ನು ಡಯಟ್ ಎಲ್ಲ ಮಾಡ್ತಿಲ್ಲ. ಫಸ್ಟ್ ಜಿಮ್ಗೆ ಹೋಗ್ತಾ ಇದೀವಿ. ನಡ್ಗೋಯ್ತೀರಾ? ಡಯಟ್ ಎಲ್ಲ ಸ್ಟಾರ್ಟ್ ಮಾಡೋದು ನಡ್ಗೋಯ್ತೀರಾ? ಫಸ್ಟ್ ಇವಾಗ ಜಿಮ್ಗೆ ಹೋಗ್ತಾ ಇದೀವಿ, ಆಮೇಲೆ ಡಯಟ್ ಸ್ಟಾರ್ಟ್ ಮಾಡ್ತೀವಿ. ಈಸ್ಕ ಬರಲ್ಲ ನೀನೇ, ಅವ್ರು ಕೊಡಲ್ಲ. ಸರ್ ಒಂದು ಸ್ಪೂನ್ ಕೊಡಿ. ಒಂದು ಸ್ಪೂನ್ ಕೊಡೋಣ ಹಂಗೆ. ಸ್ಪೂನ್ ಸ್ಪೂನ್ ಗೈಸ್ ನಮ್ದು 2 ಶವರ್ಮ ಬಂದೈತಿ. ಏನು ಈ ಸ್ಪೂನ್? ಗೈಸ್ ಇಬ್ರು ಒಂದೊಂದು ಚಿಕನ್ ಶವರ್ಮ ತಿಂತಾ ಇದೀವಿ. ಸ್ಪೂನ್ ಕೊಟ್ರು ಈ ಸ್ಪೂನ್ನ. ಇದೇನು ಈ ಸ್ಪೂನ್ ಅಂದ್ರೆ ಇದನ್ಸುತ್ತ? ಯಾವ ಲವ್ ತರ ಎಲ್ಲ ಆಯ್ತು ಸಿಂಬಲ್. ಹೆಂಗಾಯ್ತು ಹೇಳ ಇಷ್ಟೊಂದು ಟೇಸ್ಟ್? ಚಾಕ್ಲೇಟ್ ಪ್ರೋಟೀನ್ ಗೈಸ್, ಕ್ರಿಸ್ಪಿ ಚಾಕ್ಲೇಟ್ ಪ್ರೋಟೀನ್ ಪೀನಟ್. ಬ್ರೆಡ್ ಹಾಕೊಂಡು ತಿನ್ಬೇಕು ಈಗ. ಹಂಗೆ ತಿನ್ನಕ್ಕಾಗಲ್ವಾ? ತಿನ್ನಿ, ಏನಿಲ್ಲ. ಬ್ರೆಡ್ ಹಾಕೊಂಡು ತಿನ್ನ. ಚೆನ್ನಾಗೈತೆ. ಶವರ್ಮ ತಿನ್ನೋಣ ಬನ್ನಿ ಗೈಸ್. ಗೈಸ್ ಯಶವಂತ್ ನ ಡ್ರಾಪ್ ಮಾಡ್ಬಿಟ್ಟು ಇವಾಗ ನಾನು ಮನೆಗೆ ಹೊಡ್ತಾ ಇದ್ದೀನಿ. ಬೈ ಮಾಡಿ ಗೈಸ್, ಮನೆಗೆ ಹೋಗೋಣ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.